ಒಂದು ಕ್ವಿಂಟಾಲು 42 kg 700 ಗ್ರಾಮ್ ಅಂದರೆ 1.5 ಕ್ವಿಂಟಲ್ ಫೋರ್ಕು. ಹ್ಞೂ. ಆಮೇಲೆ ಈಗ ಇದು ಚಿಕನು ರೆಡಿ 50 ಚಿಲ್ಲರೆ. ಇದು ಉಂಡೆ ಎಲ್ಲ ಸೇರಿ ಒಂದು 75. ಯಾವುದು ಟೋಟಲ್? ಹ್ಞೂ 67 700 ಇಡೀ ರೆಡಿ ಮಾಡಿ 52 kg. ಹೆಂಗನ್ಸುತ್ತೆ ಟೇಸ್ಟು ಚಂದ್ರಣ್ಣ? ಸೂಪರಾ? ರಂಜಿತ್ ಅಕ್ಕನ್ ಬಿಡ್ಬೇಡ, ಹಿಡ್ಕೊಬಿಡು. ಚಂದ್ರಣ್ಣ ಎಲ್ಲ ಮುಗಿಸ್ಕೊಂಡು ಇದೆ ಅಂತ ಮಾರ್ರೆ ಅಶೋಕ ಒಂದಲ್ಲಿ ಸೀತೆ ಕೂತಂಗೆ ಕೂತ್ರಲ್ಲ, ಏನು ಮಾಡೋದು? ನಮ್ಮ ಯಾರು ನೀವು ಸರಿ ಮಾತಾಡಿಸ್ತಿಲ್ವಲ್ಲ? ಹೌದಾ, ಬರ್ರಿ ಮಾತಾಡಿಸ್ಕೊ ಬರೋಣ, ಅದಕ್ಕೇನಂತೆ. ಭೀಷ್ಮ, ವಿಲ್ ಯು ಹ್ಯಾವ್ ಯೆಪ್ ವಾಟ್? ನೋಡಿ ಆಂಟಿ ಎಷ್ಟು ಲಕ್ಷಣವಾಗಿದೆ. ಅಯ್ಯೋ ದೃಷ್ಟಿ ಆಗಲ್ಲ, ಬನ್ನಿ ಆಂಟಿ. ಅಯ್ಯೋ 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 ಇದನ್ನ, ಅಯ್ಯೋ ದೇವ್ರೆ ಆಂಟಿ, ಈ ಏಜಲ್ಲಿ ಹಿಂಗೆ ನಾಚ್ಕೊಬಿಟ್ರೆ ಹೆಂಗಂಟಿ? ಅಯ್ಯೋ ದೇವ್ರೆ, ಭಗವಂತ ಪರಮಾತ್ಮ, ಅಯ್ಯೋ. ಹಾ ನೋಡಿ ಆಂಟಿ ಆದ್ರೂ ಇನ್ನೂ ಸ್ವೀಟ್ 18. ವಿಷಯಲ್ಲಿ ಬೋಟಿಂಗ್ ಮಾಡ್ತಾವ್ರ? ಫಿಶಿಂಗ್ ಕಣೋದು, ಬೋಟಿಂಗ್ ಅಲ್ಲ. ಕುಡಿಬೇಕು, ಅಭ್ಯಾಸ ಬೇಕು ನಮಗೆ, ಗಿರಾಕಿ ಬೇಡಪ್ಪ ಇವ್ರ ಕತೆ. ಸ್ನೇಹಿತರೆ, ಫೋರ್ಕು ಎಷ್ಟು ಕೆ ಜಿ? 1.5 ಕ್ವಿಂಟಲ? 140 ಅಂದರೆ 1.5 ಕ್ವಿಂಟಾಲ್. 10 kg ಕಮ್ಮಿ, 1.5 ಕ್ವಿಂಟಾಲ್ ಅಲ್ವಾ? 1.5 ಕ್ವಿಂಟಾಲ್ ಬಾಡು. ಏನಂತಾರೆ, ಬಾಡ್ ಅಂತಾರ ಇದನ್ನ? ಫೋರ್ಕ್ ಅಂತಾರ? ಓಕೆ 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 ಓಕೆ. ಹಂದಿ ಮಾಂಸ. ಓ ಸುರೇಶಣ್ಣ ಅವ್ರದ್ದು ಫುಲ್ ಕಂಪ್ಲೀಟು. ಅಣ್ಣ ಇದೇನು ಸೂಪಾ? ಜ್ವರ ಬರುತ್ತಲ್ಲ, ಹಾಂ, 2 ಗ್ಲಾಸ್ ಕುಡೀರಿ. ಒಳ್ಳೆ ಚೆನ್ನಾಗಿ ಹೇಳಿದ್ರಿ ನೀವು. ನಮಗೆ ಇದೆಲ್ಲ ಹೊಸದು ಚಂದ್ರಣ್ಣ, ನೀವೇನೋ ಹೇಳ್ತೀರಾ ನಗ್ತೀರಾ, ನಾವು ನಿಮ್ಮ ಜೊತೆ ಸೇರ್ಕೊಂಡು ನಗೋದು ಅಷ್ಟೇ. ನೀವು ಇವೆಲ್ಲ ತಿಂದಿರ್ತೀರೋಕೆ ಇವತ್ತು ಆಗಾಗ ಜ್ವರ ಬಂದು 1 ಲಕ್ಷ ಹಾಸ್ಪಿಟ್ಲಿಗೆ ಕಟ್ಟೋದು. ಓ ಶಬಾಷ್. ಇನ್ನು ನೋಡಿ ಜ್ವರ ಬಂದು ಕೇಳಿ. ಓ ಅಲ್ಲ, ನೀವು ಊರಲ್ಲಿ ಇವಾಗ ಬರೋದಾ? ಯಾಕೆ, ಏನು ಹಿಂಗೆ ನೀವು ರಾತ್ರಿ? ಆಂಟಿ ಕೇಳಿದ್ರೆ ನನ್ನ ಸೇರಿಸ್ಬೈದ್ರು, ಎಲ್ಲೋಗಿದ್ದಾರೆ ನೀವು ಹುಡುಕಮ್ಮಂತ ಹೇಳಿ ಆಮೇಲೆ ಹೇಳ್ತೀವಿ ಅಂತ. ಹಾಂ, ಕೆಂಡ ಯಾಕೆ ತೆಗಿತಾ ಇದ್ದಾರಲ್ಲ ಇವರು? ಟೇಸ್ಟ್ ನೋಡೋಕ್ಕೆ ಅಲ್ಲ, ಬಿಸಿ ಆಗಬೇಕು ಅಂತನಾ ದೇಹ ಚಳಿಗೆ? ಕರೆಕ್ಟು ಚಂದ್ರ, ನೀವು ನಮ್ಮ ಜೊತೆಗಿದ್ರೆ ಒಳ್ಳೆ ಕಂಟೆಂಟ್ ಚಂದ್ರಣ್ಣ. ಏನು ಟೇಸ್ಟ್ ಕೊಡ್ಬೇಕು ಚಂದ್ರಣ್ಣ? ಏ ಬೇಡ ಚಂದ್ರಣ್ಣ, ನನಗೆ ನೀವು ತಗೊಳ್ಳಿ, ನನಗದು ಆಗೋದೇ ಇಲ್ಲ, ನೀವು ತಗೊಳ್ಳಿ. ಹೆಂಗನ್ಸುತ್ತೆ ಟೇಸ್ಟು ಚಂದ್ರಣ್ಣ? ಸೂಪರಾ? ಹೆಂಗೆ ಬ್ರದರ್ ಟೇಸ್ಟು? ಚೆನ್ನಾಗಿದ್ಯಾ? ಸುರೇಶ್ ಅಣ್ಣ ಅದ್ಭುತ, ಕೈ ಚಳಕ. ಧನಿಯಾ ಪುಡಿಯಾ? ಕಾಳುಮೆಣಸು. ಓ ಹಾಯ್ ವೇಣೋಣ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೂಪರ್. ಅಲ್ಲಣ್ಣ, ಮನೆ ಬಾಗ್ಲು ಓಪನ್ ಆಗಿದೆ ಈಗ, ಮೊನ್ನೆ ಕ್ಲೋಸ್ ಇತ್ತು ನಾನು ನೋಡಿದಾಗ. ಏನು ಮೆಟೀರಿಯಲ್ ತಗೊಳ್ಳೋಕ್ಕೆ? ಇದು ಇಲ್ಲೇ ಇಡ್ತೀರಾ ಎಲ್ಲ ಮೆಟೀರಿಯಲ್ಲು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಮತ್ತೆ ಬೇರೆದು? ಹಾಂ, ಅದರಿಂದ ಏನಾರು ಶೀಟು ಎಲ್ಲ ಒಳಗಡೆ ಏನೋ ಕಿಟಕಿ ಇದಾವಲ್ಲ, ಅವನ್ನ ತೆಗೆದು ಮಾಡ್ತಾನಲ್ಲ ಕೊಡುಗೆ ಮಾಡೋದಕ್ಕೆ. ಓ ಓಕೆ ಓಕೆ ಓಕೆ. ಅಣ್ಣ ನಿಮ್ಮದು ಕೋಳಿ ಫಾರ್ಮ್ ಇವಾಗ ನೀವು ಮಾಡ್ತೀರಾ? ಬೇರೆ ನೋಡಿ, ಊರಲ್ಲಿ ಒಂದೇ ಒಂದು ಮನೆ ಇಲ್ಲಲ್ಲ? ಹಾಂ, ಎಲ್ಲ ಮೇಲೆ ಹೋಗಿದ್ದಾರಲ್ಲ. ಈ ಊರಲ್ಲಿ ಒಂದೇ ಒಂದು ಮನೇಲಿ ಒಂದೇ ಒಂದು ಬಾಗ್ಲು ಓಪನ್ ಇಲ್ಲ. ಇಡೀ ಊರೇ ಖಾಲಿ ಅಂತ ಹೇಳ್ಬಿಡ್ಬೋದು. ಒಂದೇ ಒಂದು ಬಾಗ್ಲು ಓಪನ್ ಆಗಿದೆ, ಬನ್ನಿ ತೋರಿಸ್ತೀನಿ. ಅದೂ ಆಲ್ಮೋಸ್ಟ್ ಅವರು ಕ್ಲೋಸ್ ಮಾಡಿ ಏನೋ ಸಣ್ಣ ಪುಟ್ಟದಾಗಿ ಇಟ್ಕೊಳಕ್ಕೆ ಮಾಡಿದ್ದಾರೆ ಅಷ್ಟೇ. ನೋಡಿ, ಫುಲ್ ಎಲ್ಲ ಮನೆಗಳೂ ಹಾಳು ಬಿದ್ದುಬಿಟ್ಟಿದೆ ಇಲ್ಲಿ. ಯಾರಾದರೂ ಫಿಲಮ್ ಶೂಟಿಂಗಿಗೆ ಬಳಸ್ಕೋಬೋದು, ಒಳ್ಳೆ ಸಖತ್ತಾಗಿರುತ್ತೆ. ಅಣ್ಣ ಹಾಯ್ ಅಣ್ಣ, ಏನು ಸಮಾಚಾರ? ಹೇಗಿದ್ದೀರಾ? ಬನ್ನಿ ರಂಜಿತ್ ಅಣ್ಣ.
ಇವ್ರು ನೋಡಿ ಡಾಗಿ ಪ್ರೇಮಿ. ಯಾರ್ದು ಬ್ರೋ ಅದು ಡಾಗ್? ನಿಮ್ದಾ ಬ್ರೋ? ನಿಮಗೆ ಮಾತ್ರ ಸಕ್ಕದಾಗಿ ಕಾಣ್ತಾ ಇದೆ. ನನಗೂ ನಾಮ ಚೆನ್ನಾಗಿ ಕಾಣ್ತಾ ಇಲ್ಲ, ಇವ್ರಿಗೂ ಚೆನ್ನಾಗಿ ಇಡಲಿಲ್ಲ ಅವರು. ನಾಮ ನಿಮಗೆ ಮಾತ್ರ ಸರಿಯಾಗಿ ಇಟ್ಟವ್ರೆ ಬ್ರೋ. ನಾಮ ಇಟ್ಟಿರೋದಲ್ಲ, ನಾವು ಚೆನ್ನಾಗಿ ಕಾಣಿಸ್ತೀವಿ. ಸೂಪರಾಗಿ. ಹೌದು ಬ್ರೋ ಯಾರು ಕಾಲ್ ಶೀಟ್ ಕೇಳಲ್ಲ ಬ್ರೋ. ಓಕೆ, ಎಲ್ಲಿ ನಿಮ್ಮ ವೈಫು? ಊರಲ್ಲಿದ್ದಾರೆ. ರಂಜಿತಾ ಅಕ್ಕನ ಬಿಡಬೇಡ, ಹಿಡ್ಕೊಬಿಡು. ನೋಡು ರಂಜಿತಾ ಅಕ್ಕನ ಜೊತೆನೆ ಹೋಗ್ತೀಯಾ ಅಂತ. ಹ್ಞೂ ಏನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಿಂಗೆ ಕೂತ್ಕೊಬಿಟ್ಟವ್ರಲ್ಲ ಎಲ್ಲ. ಚಂದ್ರಣ್ಣ ಎಲ್ಲ ಮುಗಿಸ್ಕೊಂಡು ಇದೆ ಅಂತ ಮಾರ್ರೆ. ಅಶೋಕ ಒಂದಲ್ಲಿ ಸೀತೆ ಕೂತಂಗೆ ಕೂತ್ರಲ್ಲ, ಏನು ಮಾಡೋದು? ಏನು ಮಾಡೋದು? ನಮ್ಮ ಯಾರು ನೀವು ಸರಿ ಮಾತಾಡಿಸ್ತೀರಲ್ಲ. ಹೌದಾ, ಬರ್ರಿ ಮಾತಾಡ್ಸ್ಕೊ ಬರೋಣ. ಅದಕ್ಕೇನಂತೆ? ವ್ಯವಸ್ಥೆ ಮಾಡಿ. ಅಯ್ಯೋ ಬರ್ರಿ, ನಿಮ್ಗಿಂತ ಹೆಚ್ಚೇನ್ರಿ, ಬರ್ರಿ ಹೋಗೋಣ, ವ್ಯವಸ್ಥೆ ಮಾಡಿಸ್ಕೊ ಬರೋಣ ನಿಮಗೆ. ಇದನ್ನೆಲ್ಲ ಎಲ್ಲಿಗೆ ಬಿಡೋಕ್ಕೆ ನೀವು ಮಾಡ್ಕೊತಿರೋದು? ಎಲ್ಲಿಗೆ ಬಿಡೋದು? ನೆಕ್ಸ್ಟ್ ನಾವು ಯೂಟ್ಯೂಬಿಗೆ ಬಿಡೋದು ನಿಮ್ಮ ತಗೊಬಂದು. ನಿಮ್ಮ ದೊಡ್ಡ ಮಾವನ ದೊಡ್ಡ ಮಾವನ ದೊಡ್ಡ ಕೆಲಸನೂ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ನಾನು ಎಚ್ಚರಿಸಿದ್ದೀನಿ, ನನ್ನ ಮಾತು ಕೇಳಲ್ಲ ಅವರು. ನಮ್ಮ ದೊಡ್ಡ ಮಾವ ಅವರೇ ನಿಂತೆ ಎಲ್ಲ ಮಾಡ್ತಾ ಇರೋದು. ಯಜಮಾನ ಇಷ್ಟೆಲ್ಲ ಬೇಕಾ ಅಂತ ಅದಕ್ಕೆ ಒಂದು 2 ಗಂಟೆವರೆಗೂ ನೋಡಿ. ನೋಡ್ತೀನಿ. ಅಕಸ್ಮಾತ್ ಉಲ್ಟಾ ಹೊಡೆದು ಬಿಟ್ರೆ? ಇಲ್ಲ ಬರ್ತಾರೆ, ಇನ್ನು ಶಾರ್ಟೇಜ್ ಹೊಡೆಯಲ್ಲ. ಭಯ. ಯಾವ ಕಾರಣ ಕೊಡಿಲ್ಲ. ಮಾವ ಇವಾಗ ಎಷ್ಟು 1 ಕ್ವಿಂಟಲ್ ಫೋರ್ಕು? 1 ಕ್ವಿಂಟಲು 42 kg 700 ಗ್ರಾಮ್ ಅಂದರೆ 1.5 ಕ್ವಿಂಟಲ್ ಫೋರ್ಕು. ಆಮೇಲೆ ಈಗ ಇದು ಚಿಕನು ರೆಡಿ 50 ಚಿಲ್ಲರೆ. ಇದು ಉಂಡೆ ಎಲ್ಲ ಸೇರಿ ಒಂದು 75. ಯಾವುದು ಟೋಟಲ್? 67 700 ಇಡೀ ರೆಡಿ ಮಾಡಿ 52 kg. ಇವಾಗ ಏನೇನು ಐಟಮ್? ಮುದ್ದೆ, ಪೋರ್ಕು, ಚಿಕನು, ರೈಸ್. ಒಳಗಡೆ ಎಲ್ಲ ದೋಸೆ ಏನೇನು ವೆರೈಟಿ ಎಲ್ಲ ಮಾಡಿದ್ದೀವಿ. ಪಲ್ಯ ಎಲ್ಲ ಮುಗೀತಾ? ಪೂಜೆ ಗೀಜೆ ಎಲ್ಲ ಒಂದಂತೂ ಬರ್ರಿ. ಏನೋ ವ್ಯವಸ್ಥೆ ಅಂತ ನಿಮ್ಮ ಮಾವಂಗೆ? ಪೂಜೆ ನೀವು ಒಳಗಡೆ ಪೂಜೆ ಎಲ್ಲ ಫೋಟೋ ತೆಗ್ಲಿಲ್ವಾ? ತೆಗ್ದೆ, ಫುಲ್ ಎಲ್ಲ ತೆಗ್ದೀನಿ, ಎಲ್ಲ ಕವರ್ ಮಾಡಿದ್ದೀನಿ. ಇನ್ನೇನು ನಿಮ್ಮ ಮನೆಗೆ ವಿಡಿಯೋಗ್ರಾಫರ್ ಬೇಡ? ಬೇಡ. ನಿಮ್ಮ ಮಗಳು ಮದುವೆದು ನಾನೇ ಮಾಡ್ತೀನಿ, ನಡೀತಾ? ಫ್ರೀ ಆಫ್ ಕಾಸ್ಟ್. ಓಕೆ. ಇವ್ರದ್ದು ಸಾಹೇಬ್ರದ್ದು ಇದು ಮನೆ ಗೃಹ ಪ್ರವೇಶ. ಸಾಹೇಬ್ರೆ ನಿಮ್ಮದು? ಬರ್ರಿ ಸಾಹೇಬ್ರೆ, ಬನ್ನಿ ಸಾಹೇಬ್ರೆ, ಮಾತಾಡಲ್ಲೇನ್ರಿ ನೀವು? ಅವನಿಗೆ ನಮ್ಮ ದೊಡ್ಡ ಮಾವ ಅಂದರೆ ತುಂಬ ಇಷ್ಟ. ಅವನಿಗೆ ಹೌದಾ? ಇಷ್ಟ ಅಲ್ವೇನು? ಇವಾಗ ಸುಳ್ಳು ಹೇಳ್ತಾ ಇದ್ದಾನೆ. ಇಷ್ಟ ಇಲ್ಲ. ನಾನು ಫೋನ್ ನಮ್ಮ ನಂದಿನಿ ಮನೆ ಫಂಕ್ಷನ್ಗಳಲ್ಲಿ ಜನ ಏನು ಬೇಡ, ಅಡುಗೆ ಬಡಿಸೋಕ್ಕೆ, ತಂದಿಡೋಕ್ಕೆ, ಮಾಡೋಕ್ಕೆಲ್ಲ. ಏನು ಹುಡುಗರುಗಳು, ಯುವಕರ ದಂಡೇ ಇದೆ ಇಲ್ಲಿ. ಈಗ ಶುರು ಆಗ್ತಾ ಇದೆ. ಫಸ್ಟ್ನೇ ಪಂಕ್ತಿ ಎಲ್ಲ ಕೂತಿದ್ದಾರೆ, ಎಲ್ಲ ಮನೆಯವರೇ ಅಲ್ರಿ. ಫಸ್ಟ್ ನೀವೇ ಕೂತ್ಕೊಬಿಟ್ರಿ ಹೆಂಗ್ರಿ ಮತ್ತೆ? ಅಲ್ವಾ? ಸರ್ ಫೋಕಸ್. Bhishma, will you have? Yep. What? Anything? Oh, let me see then. ಮದುವೆ ಬಿಡಬೇಡ, ಇದರಲ್ಲಿ ಆಗ್ತದೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಾವು ಮಾಡಂಗಿಲ್ಲ. ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಇವ್ರದ್ದೇನೋ ಒಂದು ಪದ್ಧತಿ ಇದೆಯಂತೆ. ಏನು ಪದ್ಧತಿ ನಂದು ಅದು? ಅದು ಹೊಳೆ ಹತ್ರ ಬುತ್ತಿ ಬಿಡಬೇಕು. ಹೊಳೆ ಹತ್ರ ಬುತ್ತಿ ಬಿಡೋ ಪದ್ಧತಿ ಅಂತೆ. ಆ ಪದ್ಧತಿ ಸಿಗುತ್ತೆ ಅಂತ ಹೇಳಿ, ಅಂದರೆ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಇದೊಂದು ಪದ್ಧತಿ ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ನಮ್ಮನೆ ಹಿಂದೆ ನೋಡ್ಬೋದು. ನೋಡಿ, ಇದೆ ಅವ್ರ ಮನೆ. ಅವ್ರ ಮನೆ ಹಿಂದೆನೇ ಹೊಳೆ ಇದೆ. ಯಾವುದು ಹೊಳೆ ನಂದು ಇದು? ಎಗಚಿ. ಯಾವುದು? ಗರುಡ್ ಡ್ಯಾಮಿಗೆ ಕನೆಕ್ಟ್ ಆಗುತ್ತೆ ಎಗಚಿ ಹೊಳೆ. ಎಗಚಿ ಹೊಳೆ.
ಅಯ್ಯೋ ಕುಂಕುಮ ಅಂತೂ ಸರಿಯಾಗಿ ಬೆಳೆದಿಟ್ಬಿಟ್ಟವ್ರೆ ನಂದು ಪುರೋಹಿತರು. ಯಪ್ಪ ದೇವ್ರೆ. ನಾಮ ಉದ್ದಕ್ಕೆ ಬೆಳೆದಿದ್ರು, ಅದು ಸ್ವಲ್ಪ ಭೀಷ್ಮ ಅಳಿಸ್ಬಿಟ್ಟ. ಓಕೆ, ಸೊ ಇವಾಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಹೊಳೆ ಹತ್ರ ಏನು ಶಾಸ್ತ್ರ ಪದ್ಧತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಯಾರೋ ಬರ್ತಾ ಇದ್ದಾರಲ್ಲ ಹಿಂದೆ. ಬಿಶು ಬಂದ್ಯಾ? ಐ ವಾಸ್ ಸರ್ಚಿಂಗ್ ಫಾರ್ ಯು ಮಗ್ನೆ. ಹುಷಾರ್ ಬಾ, ಮೆಲ್ಲ ಬಾ. ನಾನು ನಿನಗೆ ಹುಡುಕ್ತಾ ಇದ್ದೆ, ಎಲ್ಲಿದೆ ನನ್ನ ಮಗ ಅಂತ ಅಂದು. ಓಕೆ, ದನ ಮೇಯಿಸ್ತಾ ಇದ್ದ ಇಲ್ಲಿ? ಬರ್ತಾ ಇದ್ವಲ್ಲ ರಜದ ದಿನ ಎಲ್ಲ. ಹೌದಾ? ಕಾಲೇಜಿಗೆ ಹೋಗೋರ್ಗು ಬಂದಿದ್ದೀವಿ ಇಲ್ಲಿ. ಓಕೆ, ಇಲ್ಲೆಲ್ಲ ಇದನ್ನ ಮಾಡ್ತಿದ್ರಾ? ಗದ್ದೆ ಮಾಡ್ತಿದ್ರಾ? ಗದ್ದೆ ಮುಳುಗಡೆ ಆಯ್ತಲ್ಲ ಇದು. ಇಲ್ಲಿವರೆಗೂ ನೀರು ಬರುತ್ತೆ. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸು ಆಂಟಿದು. ಆಂಟಿ ನೋಡಿ ರಿಯಲ್ ಬ್ಯೂಟಿ. ನನಗೆ ಆಂಟಿ ತರ ರಿಯಲ್ ಬ್ಯೂಟಿ ಆಗಿರ್ಬೇಕು, ನಮ್ಮ ಅಮ್ಮನ ತರ ಅಂತ ಇಷ್ಟ. ನೋಡಿ ಆಂಟಿ ಎಷ್ಟು ಲಕ್ಷಣವಾಗಿದೆ. ದೃಷ್ಟಿ ಆಗಲ್ಲ, ಬನ್ನಿ ಆಂಟಿ. ಅಯ್ಯೋ ಇದನ್ನ, ಅಯ್ಯೋ ದೇವ್ರೆ. ಆಂಟಿ ಈ ಏಜಲ್ಲಿ ಹಿಂಗ್ ನಾಚ್ಕೊಬಿಟ್ರೆ ಹೆಂಗಂಟಿ? ಅಯ್ಯೋ ದೇವ್ರೆ, ಭಗವಂತ ಪರಮಾತ್ಮ. ಅಯ್ಯೋ ಹಾ, ನೋಡಿ ಆಂಟಿ ಆದ್ರೂ ಇನ್ನೂ ಸ್ವೀಟ್ 18. ಈ ಥರ ಹೊತ್ಕೊಂಡು ಹೋಗ್ತಾರೆ. ನದಿ ಹತ್ರ ಬಂದ್ವಿ, ಆಲ್ಮೋಸ್ಟ್ ಇದು ನದಿನೇ. ಈಗ ನದಿ ಹತ್ರ ಹೋಗಿ ಬಿಡಬೇಕು. ಸುಮ್ಮನಿರೋ ಇದೆಲ್ಲ ಹುಡುಗಿ, ಬೇಗ ಹೋಗು. ಗೈಸ್, ಫೈನಲಿ ನದಿ ಹತ್ರ ಬಂದ್ವಿ. ಈಗ ನದಿ ಹತ್ರ ಅದೇನೋ ಬಿಡ್ತಾರಂತೆ ಶಾಂತಿಗಾಗಿ. ಬನ್ನಿ ಅದೇನು ಮಾಡ್ತಾರೆ ಅಂತ ನೋಡೋ ಕ್ಯೂರಿಯಾಸಿಟಿ. ಹಂಗೆ ಮನೆಗೆ ಹೋಗಿ ಹಂಗೆ ಆತೆ. ಸೌಂಡ್ ಬರ್ಲಿಲ್ಲ, ಇನ್ನೊಂದ್ಸಲ. ಬಿಟ್ವಾಲೋ ಭೀಷ್ಮ, ತುಂಬಾ ಜನ ವೇಟ್ ಮಾಡ್ತಿದ್ದಾರೆ, ಬರ್ಬೇಕು. ಮಾಡ್ಬಿಟ್ಟು ಆಟ ಆಡು. ಅವನಿಗೆ ಫ್ರೀ ಬಿಡು, ಅವ್ನು ಹೇಳ್ತಾನೆ. ನಿನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಟ್ಟು ಮಾಡು. ಅದೇನು ಪೂಜೆ ಮಾಡು, ಅಲ್ಲಿ ನೋಡ್ಕೊಂಡು ವಿಷುವಲ್ಲಿ ಬೋಟಿಂಗ್ ಮಾಡ್ತಾವ್ರ. ಫಿಶಿಂಗ್ ಕಣೋದು, ಬೋಟಿಂಗ್ ಅಲ್ಲ. ಇಲ್ಲ, ಫಿಶಿಂಗ್ ಮಾಡ್ತಾವ್ರೆ ಮಗನೆ. ದೇವ್ರು ಒಳ್ಳೇದ್ ಮಾಡ್ತಾನೆ. ಬುಟ್ಟಿ ಅಲ್ಲೇ ಬಿಡ್ಬೇಕು, ಬಿಡು. ಎಲ್ಲ ಹೋಗ್ಬೇಕು ಒಳಗೆ. ಎಲ್ಲೂ ಬೀಳಕಲ್ಲ, ಒಳಗೆ ಹೋಗ್ತದ. ಸುಮ್ಮನೆ ಬೀಳಕ್ ಹೋಗಲ್ಲ ನಾನು. ಶ್ರೀಮನ್ನ ಪಾದ ಗೋವಿಂದ, ಶ್ರೀ ವೆಂಕಟೇಶ್ವರ ಪಾದ ಗೋವಿಂದ. ಇಲ್ಲಿಗೆ ಫೈನಲಿ ಎಲ್ಲ ಕಾರ್ಯಗಳು ಮುಗಿದ್ವು.